ಅವರ ಸುಪುತ್ರ ಪೂಜ್ಯ ತಂದೆಯವರ ಕಿರಿಯ ಪುತ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ನಾವು ಹಿಂದುತ್ವ ಬರೆಸೋತೇಳಿ ಎಲ್ಲಿಯೂ ಹೇಳಿಲ್ಲ, ಅದನ್ನು ಮಠಾಧೀಶರಿಗೆ ಬಿಟ್ಟೀವಿ. ಬಿ ಜೆ ಪಿ ಅಂದರೆ ಹಿಂದೂ ಪರವಾಗಿರೋ ಒಂದು ಪಕ್ಷ. ಹಿಂದುತ್ವದ ಆಧಾರದ ಮೇಲೆ ರಾಜ್ಯದಲ್ಲಿ ದೇಶದಲ್ಲಿ ಜನ ಬಿ ಜೆ ಪಿಗೆ ಓಟ್ ಹಾಕ್ಯಾರ. ಯಡಿಯೂರಪ್ಪನ ಸೊಂಡಿ ನೋಡಿ ಕರ್ನಾಟಕದಾಗ ಹಾಕಿಲ್ಲ. ಹಿಂದೂಗಳು ಹಾಕಿದ್ದು ಓಟು ನಮ್ಮ ಹಿಂದೂ ಸಮಾಜ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು, ಎಲ್ಲ ಸಮುದಾಯಗಳನ್ನು. ಅಂದರೆ ನಾ ಕೇಳ್ತೀನಿ, ಇವತ್ತು ಬಸವರಾಜ ಬೊಮ್ಮಾಯಿಗೆ, ಜಗದೀಶ್ ಶೆಟ್ಟರ್ಗೆ ಏನು ಪಾಲ್ಗೊಂಡಿದ್ರಲ್ಲ ಬೆಂಗಳೂರಿನಲ್ಲಿ, ಪ್ರಭಾಕರ್ ಕೋರೆಗೆ, ನೀವು ಹಿಂದೂ ಅಂತೇಳಿ ಬರೆಸ್ತಿರೋ ಅಥವಾ ಬಿ ಜೆ ಪಿ ಕೇಂದ್ರ ವಜೀಸ್ ಮಾಡಿದ ತಕ್ಷಣ ಇವರೆಲ್ಲರ ಮ್ಯಾಗೆ ಆ್ಯಕ್ಷನ್ ತಗೋ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬೊಮ್ಮಾಯಿ ಮೇಲೆ, ಜಗದೀಶ್ ಶೆಟ್ಟರ್ ಮೇಲೆ, ಯಡಿಯೂರಪ್ಪ ಮೇಲೆ, ವಿಜೇಂದ್ರ ಮೇಲೆ, ಪ್ರಭಾಕರ್ ಕೋರೆ ಮೇಲೆ ನಿಮ್ಗೆ ತಾಕತ್ತಿಲ್ಲ ಹಿಂದೂತ್ ಬರ್ಸ್ಲಾಕೆ ಹೇಳಿಕ್ಕಾಗ್ಲಿಕ್ಕಂದ್ರೆ. ಆದರೆ ಇದರ ಮಧ್ಯದಲ್ಲಿ ನಾನು ಬಸವರಾಜ ಬೊಮ್ಮಾಯಿಯವ್ರನ್ನ ಸಲ್ಲಿಸ್ತೇನೆ. ಅವರು ನಿನ್ನೆ ಹೇಳಿಬಿಟ್ಟಿದ್ದಾರೆ, ಹಿಂದೂ ಶಬ್ದವನ್ನು ಧರ್ಮದಲ್ಲಿ ಸೇರಿಸ್ಬೇಕಂತ ಅಂದ್ರೆ ನಾನು ಈ ಸಭೆಗೆ ಬರ್ತೀನಿ ಅಂತ ಹೇಳ್ಯಾರೆ. ಅವರೊಬ್ಬರು ಗಟ್ಟಿಯಾಗಿ ನಾ ಮನೆಗೆ ಮಾತಾಡಿದೆ ಬೊಮ್ಮಾಯಿಗೆ, ಇದೆಲ್ಲ ನೀವು ಈ ಡಬಲ್ ಗೇಮ್ ಆಟ ಬಿಡ್ರಿ, ಸ್ಪಷ್ಟ ನೀವು ಹಿಂದೂ ಹೌದೋ ಅಲ್ಲೋ ಹೇಳಿ. ನಾವು ಹಿಂದೂ ಸನಾತನ ಧರ್ಮದ ಒಂದು ಭಾಗ, ಲಿಂಗಾಯತರಾಗಲಿ ವೀರಶೈವರಾಗಲಿ, ಯಾವುದೋ 4 ಮಠಾಧೀಶರು ಹಾರಾಡ್ತಿದ್ರು, ಹಾರಾಡಲಿ, ಏನು ನನಗೇನು ಐ ಡೋಂಟ್ ಕೇರ್. ಆದರೆ ನಾವು ಗಟ್ಟಿಯಾಗಿದ್ದೀವಿ. ಸನಾತನ ಧರ್ಮ ಉಳಿದ್ರೇ ಭಾರತ ಉಳಿತದೆ. ಇಲ್ಲಕಂದ್ರೆ ಇದು ನಿನ್ನೆ ಒಂದು ದೊಡ್ಡ ಚಾನೆಲ್ನಲ್ಲಿ ಬಂದಿದೆ, 2050ಕ್ಕೆ ಭಾರತ ಒಂದು ಮುಸ್ಲಿಂ ರಾಷ್ಟ್ರ ಆಗ್ತದೆ, ಇಸ್ಲಾಂ ರಾಷ್ಟ್ರ ಆಗ್ತದೆ ಅಂತೇಳಿ ಇವತ್ತು ಏನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. 2050ಕ್ಕೆ ಇಸ್ಲಾಂ ರಾಷ್ಟ್ರ ಆಗುವಂಥ ಪರಿಸ್ಥಿತಿ ಭಾರತಕ್ಕೆ ಬಂದದ ಅಂದ್ರೆ ನಾವು ಹಿಂದೂ ಅನ್ಕೋಲಿಕ್ಕೆ ನಾಚಿಕೆ ಪಡ್ತಿದ್ರೆ ನೀವು ಬಿ ಜೆ ಪಿಯಲ್ಲಿ ಮುಂದುವರಿಬೇಡ್ರಿ. ಹೋಗಿ ಅದೇ ಅವ್ರ ಸ್ವಾಮಿಗಳ ಬೆನ್ನ ಹತ್ರಿ ಅಥವಾ ಶಾಮನೂರು ಮನ್ಯಾಗ ಯಡಿಯೂರಪ್ಪನ ಮನ್ಯಾಗ ಕೂತ್ ಬಿಡ್ರಿ. ನೀವೆಲ್ಲ ಲಿಂಗಾಯತರು ವೀರಶೈವರು. ನೀವು ಇಲೆಕ್ಷನ್ ಬಂದಾಗ ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂತೀರಿ, ಮುಖ್ಯಮಂತ್ರಿಗಳು ಆದಮ್ಯಾಗ ಎಲ್ಲನೂ ನಾನು ತೊಗೊಂಡು ಹೋಗ್ತೀನಿ ಅಂತೀವಿ. ಮತ್ತು ಹಿಂದೂಗಳು ನಿಮ್ಗೆ ಯಡಿಯೂರಪ್ಪಗೆ ಯಾಕೆ ಹಾಕ್ಬೇಕು? ಯಡಿಯೂರಪ್ಪ ಕುಟುಂಬ ಮಹಾಭ್ರಷ್ಟ ಕುಟುಂಬ ಅಂತೇಳಿ ಈಗಾಗಲೇ ಇದ್ದಾಗಿನೂ ಅವನ ರಾಜ್ಯಾಧ್ಯಕ್ಷ ಮಾಡಿರಿ. ನಿನ್ನೆ ಹೇಳ್ತಾನೆ ವಿಜೇಂದ್ರ, ನಾವು ಸ್ವಾಮಿಗಳಿಗೆ ಬಿಟ್ಟು ಸ್ವಾಮಿಗಳಿಗೆ ಬಿಟ್ಟು ಹೋದಲ್ಲ, ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಏನು? ಹಿಂದುತ್ವ ಇರಂಗಿದ್ರೆ ಬಿ ಜೆ ಪಿಗೆ ಇರ್ರಿ. ಇವತ್ತು ಯಡಿಯೂರಪ್ಪ ಆಗಲಿ, ಜಗದೀಶ್ ಶೆಟ್ಟರ್ ಆಗಲಿ, ಬೊಮ್ಮಾಯಿ ಆಗಲಿ, ಇಲ್ಲ ನಾವು ಹಿಂದೂ ಅಲ್ಲ, ನಾವು ವೀರಶೈವರು, ಅದು ಪ್ರತ್ಯೇಕ ಧರ್ಮ ಅಂದ್ರೆ ನೀವೇ ಹೋಗ್ರಿ. ಕಾಂಗ್ರೆಸ್ ಇದ್ದಾಗ ಹೆಂಗಾದರೂ ನಿಮ್ಮ ಬಗ್ಗೆ ಬಡಿಲಾಕತ್ತಾರ, ಹೋಗ್ರಿ ಅಲ್ಲಿಗೆ. ಇವತ್ತು ಕರ್ನಾಟಕದಲ್ಲಿ ಇವ್ರು ಯಾರು ಮಾತು ಕೇಳೋ ಪರಿಸ್ಥಿತಿಗಳು ಜನ ಇಲ್ಲ. ಒಂದು ವೇಳೆಗೆ ಮಂಡ್ಯದಾಗ ನಾವು ಮೊನ್ನೆ ಹೋದಾಗ, ಮಂಡ್ಯ ಮದ್ದೂರು ಅಲ್ಲಿ ಜನ ಮೊದಲು ಬರೇ ನಾವು ಒಕ್ಕಲಿಗರು, ನಮ್ಮ ಲೀಡ್ರು ಕುಮಾರಸ್ವಾಮಿ, ನಮ್ಮ ಲೀಡ್ರು ಅಂಬರೀಷು, ನಮ್ಮ ಲೀಡ್ರು ಡಿ ಕೆ ಶಿವಕುಮಾರು ಹತ್ತಿದ್ರು. ಈಗ ಅದು ಹೋಗಿಬಿಟ್ಟದೆ. ಮಂಡ್ಯದಲ್ಲಿ ಸಹ ಹಿಂದೂ ಕಾರ್ಯಕರ್ತರು ತಯಾರಾಗ್ಯಾರ. ಹಿಂದೂ ಧರ್ಮ ಸನಾತನ ಧರ್ಮ ಉಳಿದ್ರೆ ನಾವು ಭಾರತದಲ್ಲಿ ಒಕ್ಕಲಿಗರು ಉಳಿತೀವಿ, ಲಿಂಗಾಯತರು ಉಳಿತೀವಿ, ದಲಿತರು ಉಳಿತೀವಿ, ಹಿಂದುಳಿದ ವರ್ಗ ಉಳಿತೀವಿ. ಸಿದ್ದರಾಮಯ್ಯ ಅಂತ ಒಬ್ಬ ವ್ಯಕ್ತಿ ಕೇವಲ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಅವ್ರ ಬಜೆಟ್ನಲ್ಲಿ ಏನೂ ಇಲ್ಲ. 100 ಉರ್ದು ಶಾಲೆ ಕಟ್ತೀನತ್ತಾನೆ, 150 ಕೋಟಿ ರೂಪಾಯಿ ಏನು ಇದಕ್ಕೆ ವಕಫ್ ಕಂಪೌಂಡ್ ಕಟ್ಲಿಕ್ಕೆ ರೊಕ್ಕ ಕೊಡ್ತೀನತ್ತಾನೆ, ಎಷ್ಟೋ ಮೌಲಾನಾ ಕಲಾಂ ಆಜಾದ್ ಶಾಲೆ ಮಾಡ್ತೀನತ್ತಾನೆ. ಮುಸ್ಲಿಂ ಹುಡುಗರಿಗೆ ವಿದೇಶ ಹೋಗ್ಲಿಕ್ಕೆ 30 ಲಕ್ಷ ರೂಪಾಯಿ ಏನು ವಿದ್ಯಾಭ್ಯಾಸಕ್ಕೆ ಇದನ್ನು ಕೊಡ್ತೀನತ್ತಾನೆ. ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತೀನತ್ತಾನೆ. ನಾಚಿಕೆ ಆಗ್ಬೇಕಲ್ಲ ಇಂಥ ಒಬ್ಬ ವ್ಯಕ್ತಿ ಇರುವಂಥ ಕಾಲದಲ್ಲಿ. ಒಂದರೆ ಹಾಲಮತ ಸಮುದಾಯದವ್ರಿಗೆ ಏನಾದರೂ ನಾನು ಒಂದು 10 ಲಕ್ಷ ರೂಪಾಯಿ ಒಂದು ಕುರಿಗಾರಿಗೆ, 100 ಕುರಿ ಇದ್ದವನಿಗೆ 10 ಲಕ್ಷ ಕೊಡ್ತೇನೆ, 1000 ಕುರಿ ಇದ್ದವನಿಗೆ 50 ಲಕ್ಷ, ಯಾವ್ದಾರು ಸ್ಕೀಮ್ ನೀವು ತೆಗೆದ್ರೆ ಯಾವ ಮತದಿಂದ ಬಂದಿರಿ ಆ ಮತಕ್ಕೇ ಅಪಮಾನ ಮಾಡ್ಲಾಕತ್ತೀರಿ. ನಾನು ಮುಂದಿನ ಜನ್ಮ ಇದ್ದರೆ ಇಸ್ಲಾಂ ಆಗ್ತೀನಿ, ಹೀಗೆ ಆಗ್ರಿ. ನೀವು ಮಾಡ್ತಿರುವಂಥದ್ದು ಬರೇ ಮುಸ್ಲಿಮರ ತುಷ್ಟೀಕರಣ ನಡೆದಿದೆ. ಅಂಥದ್ರಾಗ ಬಿ ಜೆ ಪಿ ಕರ್ನಾಟಕದಲ್ಲಿರುವ ಲೀಡರ್ಗಳು
ವೀರಶೈವ ಮಹಾಸಭಾದಾಗ ಇವತ್ತೇನು ಹೋಗ್ತಾರಲ್ಲ, ಅವ್ರು ಹಿಂದುವತ್ತು ಬರ್ಸುವಂಥ ತಾಕತ್ತಿದ್ರೆ ಹೋಗಿ, ಇಲ್ಲಕಂದ್ರೆ ಬಿ ಜೆ ಪಿಗೆ ರಾಜೀನಾಮೆ ಕೊಡ್ರಿ, ಅಥವಾ ನೀವು ಶಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ ಮತ್ತು ಯಾರು ಈ ಖಂಡ್ರೆ BSY ಅಂತ ಹೇಳಿನಲ್ಲ, ಬಿ ಅಂದರೆ ಭೀಮಣ್ಣ ಖಂಡ್ರೆ, ಎಸ್ ಅಂದರೆ ಶಾಮನೂರು ಶಿವಶಂಕರಪ್ಪ, Y ಅಂದರೆ ಯಡಿಯೂರಪ್ಪ, ಈ ಮೂರು ಕಂಪನಿಗಳ ವೀರಶೈವ ಮಹಾಸಭಾ ಬಂದಾಗಬೇಕು. ನಮ್ಮ ಶಂಕರ ಬಿದ್ದಿರೋರು ಪಾಪ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂತಾರೆ ಅವರು. ಏನಂದ್ರೆ ಶಂಕರ ಬಿದ್ದಿರೋರು ಈ ವೀರಶೈವ ಲಿಂಗಾಯತರು ಒಂದು ಮಾಡಬೇಕು, ನಾವು ಸನಾತನ ಹಿಂದೂ ಧರ್ಮದ ಒಂದು ಭಾಗ ಅಂತೇಳಿ ಶಂಕರ ಬಿದ್ದಿರೋರು ಕರ್ನಾಟಕದ ವೀರಶೈವ ಮಹಾಸಭಾದಲ್ಲಿ ಹೇಳಿದ್ರು. ಕೆಲವೊಂದು ಉಪಾಧ್ಯಾಯಪಿಗಳು ಬಸವಣ್ಣನ ವಿಚಾರ ತಿಳ್ಕೊಂಡು ಲಿಂಗಾಯತರು ವೀರಶೈವರಲ್ಲಿ ಬೆಂಕಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಯಾವುದೇ ಪಂಚಮಸಾಲಿಗಳು ಇವತ್ತಿನ ವೀರಶೈವ ಮಹಾಸಭಾದ ಸಭೆಗೆ ಹೋಗಬಾರ್ದು. ಒಂದು ವೇಳೆ ಪಂಚಪೀಠದವ್ರಿಗೆ, ವಿರಕ್ತ ಮಠದವ್ರಿಗೆ ಸಮಾಜ ಕೂಡಿಸೋದಿತ್ತಂದ್ರೆ ಈ ವೀರಶೈವ ಮಹಾಸಭಾದಲ್ಲಿ ಮೂರೂ ಕುಟುಂಬವನ್ನು ಬಿಟ್ಟು ನೀವು ಹೊರಗೆ ಬರ್ರಿ. ನಿಮ್ಗೆ ಅವ್ರು ಭಾಳ ಶ್ರೀಮಂತರ ಅದಾರ, ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರು ದೊಡ್ಡ ಪಾದ ಪೂಜೆ ಮಾಡಿ ದೊಡ್ಡ ಮೊತ್ತದ ಕಾಣಿಕೆ ಕೊಡ್ತಾರೆ, ಇವ್ರು ಬೆನ್ನೆ ಹತ್ತದ ಅಂದ್ರೆ ನಿಮ್ಮ ಬೆನ್ನೆ ಯಾರು ಹತ್ತೋದಿಲ್ಲ. ನೀವು ತಿಳ್ಕೊಂಡಿರ್ಬೇಕು, ಯಾವ ಲಿಂಗಾಯತರು ಬೆನ್ನ ಹತ್ತೋದಿಲ್ಲ. ನೀವು ಯಾವಾಗ ಬಡವ್ರ ಮನೆಗೆ ಹೋಗ್ತೀರಿ, ಯಾವಾಗ ದಲಿತರು, ಎಷ್ಟು ಮಂದಿ ನಾ ಬಸವಣ್ಣನ ವಿಚಾರ ಹೇಳೋರು ಅದಾರ ಲಿಂಗಾಯತರು, ಸ್ವಾಮಿಗಳು ಅಂತರ್ಜಾತಿ ವಿವಾಹ ಎಷ್ಟು ಮಾಡಿರಿ ಬಸವಣ್ಣನಂಗೆ. ದಲಿತರಿಗೆ ಲಿಂಗಾಯತರಿಗೆ ಎಲ್ಲರೂ ಅಂತರ್ಜಾತಿ ವಿವಾಹ ಮಾಡಿದ್ದಾರೆ. ಸಮಾನತೆ ತರ್ಲಾಕ ದಲಿತರು ಓಣಿಗೆ ಹೋಗಿರ, ಏನೂ ಇಲ್ಲ. ಹೋಗೋದು ಚಲೋ ಚಲೋ ಶ್ರೀಮಂತರ ಮನೆಗೆ, ಅಲ್ಲೇ ಪಾದ ಪೂಜೆ ಮಾಡ್ಕೋದು, ಅಲ್ಲೇ ಹಾರ ಹಾಕೋದು, ತಥಾಸ್ತು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ತಥಾಸ್ತು, ಯಡಿಯೂರಪ್ಪನ ಮಗ ವಿಜಯೇಂದ್ರ ತಥಾಸ್ತು, ಈಶ್ವರ್ ಖಂಡ್ರೆ ಉನ್ನತಿಯಾಗಿ ಅವನು ಉಪಮುಖ್ಯಮಂತ್ರಿ ಆಗಲಿ ತಥಾಸ್ತು. ಈ ಕಂಪ್ನಿ ಮಾಡಿದ್ರೆ ನಿಮ್ಗೆ ಯಾರು ಹಳ್ಳಿನ ಹಾಕಿ ಹೋಗೋದಿಲ್ಲ. ಪಂಚಮಸಾಲಿಗಳು ಯಾರು ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಹೋಗ್ಬಾರ್ದು. ಸ್ವಾಮೀಜಿ ಹೇಳ್ತಾರೆ ಲಿಂಗಾಯತ ಧರ್ಮ ಅಂತ ಬರ್ಸ್ರಿ, ಪಂಚಮಸಾಲಿ ಉಪಜಾತಿ ಬರ್ಸ್ರಿ ಅಂತ ನಿನ್ನೆ ಇಲ್ಲಿ ಹುಬ್ಳಿಯಲ್ಲಿ ಹೇಳಿದ್ದಾರೆ. ನಾನು ಹೇಳ್ತಾನೆ ಕೇಳ್ರಿ, ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮಿಗಳಿಗೆ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ನೀವು ಹಿಂದುವತ್ತೆ ಬರ್ಸ್ಬೇಕು, ತಳ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸ್ಬೇಕು. ಆದರೆ ಬಸವ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದೆಷ್ಟೇ, ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸತ್ತಳಿ ಎಲ್ಲಿ ಜಾತಿ ಕಾಲಮ್ನಲ್ಲಿ, ಧರ್ಮ ಕಾಲಮ್ನಲ್ಲಿ ಹಿಂದೂ ಬರ್ಸ್ಬೇಕಂತೇಳಿ ಈರಣ್ಣ ಕಡಾಡಿ, ಅರವಿಂದ್ ಬೆಲ್ಲದ್, ಯಾರ್ಯಾರು ನಮ್ಮ ಹಿಂದೂ ನಾಯಕರು ಇದ್ದರು ಅವರೆಲ್ಲ ನನ್ನ ಜೊತೆಗೆ ಮಾತಾಡಿ ನಿರ್ಣಯ ನಾವು ಮಾಡಿದ್ದೀವಿ. ಯಾವುದೇ ಗೊಂದಲ ಬೇಡ. ಏನು ಬಸವ ಮೃತ್ಯುಂಜಯ ಸ್ವಾಮಿಗಳು ಸಹ ಹಿಂದೂ ಲಿಂಗಾಯತ ಪಂಚಮಸಾಲಿ ಅಂತೇಳೇ ನಾವು ನಿರ್ಣಯ ಮಾಡಿದ್ದೀವಿ. ಅದು ಇದ್ರೇ ನಾವು ಅಲ್ಲಿ ಮುಂದುವರಿತೀವಿ. ಭಾಳ ಸ್ಪಷ್ಟ ಇದೆ ನಮಗೆ. ಅವರಿಗೆ ಹೇಳ್ಬಿಟ್ಟಿನಿ ಮೃತ್ಯುಂಜಯ ಸ್ವಾಮಿಗಳಿಗೆ, ಹಿಂಗಿದ್ರೆ ನಿಮ್ಮದು ನಮ್ಮದು ಇಲ್ಲ, ನಮ್ಮ ವ್ಯವಹಾರ ಇಲ್ಲ ತಿಳಿನ. ನಾ ಯಾವ ಸ್ವಾಮಿಗಳಿಂದ ಏನು ಮುಲಾಜಿಗೆ ಬೀಳೋದಿಲ್ಲ. ಹಿಂದೂ ಶಬ್ದಕ್ಕೆ ಯಾರು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ಮುಗೀತ, ಈಗ ಮುಗೀತಲ್ರಿ, ಕ್ಲೋಸ್ ಆಯ್ತಲ್ಲ. ಹಿಂದೂ ಶಬ್ದಕ್ಕೆ ಯಾರು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳೆಲ್ಲ. ಅವ್ರು ಪಾದ ಪೂಜೆ ಮಾಡೋದಿಲ್ಲ, ಅವ್ರು ಮಾರಿ ನೋಡಿ. ವೀರಶೈವ ಲಿಂಗಾಯತರು ಒಂದೇ ಅನ್ನೋದಾದ್ರೆ ನೀವ್ ಯಾಕೆ ಬರೀ ಲಿಂಗಾಯತ ಅಂತ ಬರ್ಸ ಅಂತ ಹೇಳ್ತೀರಿ? ಹಿಂದೂ ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕು, ಬರ್ಸಲ್ಲ ಅವ್ರು. ನಾಳೆ ಕರೆ ಕೊಡ್ತೀರಿ ನೋಡ್ರಿ, ಗೊಂದಲ ನಮ್ ಗೊಂದಲನೇ ಇಲ್ಲ, ನಮ್ ಗೊಂದಲ ಸ್ಪಷ್ಟ ಇಲ್ಲ. ಯಾರು ಹಿಂದೂ ಧರ್ಮವನ್ನು ವಿರೋಧ ಮಾಡ್ತಾರೋ ಅವ್ರು ನಮ್ಮ ಸ್ವಾಮಿಗಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.